ಹೂವಿನಡಗಲಿ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಈಚೆಗೆ ತಾನೇ ನಡೆದಂತಹ ಒಂದು ವ್ಯಕ್ತಿ ಅಪಹರಣ ಪ್ರಕರಣ ಸಾರ್ವಜನಿಕರಲ್ಲಿ ಒಂದು ರೀತಿ ಭಯ ಭೀತಿಯನ್ನುಂಟು ಮಾಡಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸುವಲ್ಲಿ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು. ಆರೋಪಿಗಳನ್ನು ವಶಕ್ಕೆ ಹೌದು, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೊಳಲು ಗ್ರಾಮದಲ್ಲಿ 58 ವರ್ಷದ ಎಚ್ ಮಂಜುನಾಥ್ ಇವರ ಅಪಹರಣ ಬಹಳಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಪ್ರಥಮ ಬಾರಿಗೆ ಎನ್ನುವಂತೆ ಹೂವಿನಡಗಲಿ ತಾಲೂಕಿನ ಮಟ್ಟಿಗೆ ಅಪಹರಣದ ಪ್ರಕರಣಗಳು ನಡೆದಿರಲಿಲ್ಲ. ಆದರೆ ಅಪಹರಣ ಪ್ರಕರಣ ಸಾರ್ವಜನಿಕರಲ್ಲಿ ಭಯ ಭೀತಿಯನ್ನುಂಟು ಮಾಡಿತ್ತು. ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಆದರೆ ಪೊಲೀಸರು ತಮ್ಮ ಚಾಣಾಕ್ಷತನದಿಂದ ಪ್ರಕರಣವನ್ನು ಭೇದಿಸುವುದರ ಮೂಲಕ ಏನು ಅಪಹರಣಕಾರರು ಆರೋಪಿಗಳಾದಂತಹ ಉಜ್ಜಮ್ಮನವರ ಮಲ್ಲಿಕಾರ್ಜುನ್ 27, ಅಂಗಡಿ ಯೋಗೇಶ್ 25, ಹೊಳಲು ಗ್ರಾಮದ ಇಬ್ಬರು ಯುವಕರನ್ನು ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ದುರಂತ ಅಂತ ಹೇಳೋದಾದರೆ, ದುರದೃಷ್ಟಕರವಾದಂತಹ ಸಂಗತಿ ಅಂತ ಹೇಳೋದಾದರೆ, ಆರೋಪಿಗಳೇನು ಅಪಹರಣ ಮಾಡಿದ್ರು 58 ವರ್ಷದ ವರ್ತಕರಾದಂತಹ ಎಚ್ ಮಂಜುನಾಥ್ ಇವರನ್ನು. ಆದರೆ ಮಂಜುನಾಥ್ ಶವವಾಗಿ ಪತ್ತೆಯಾಗಿದ್ದಾರೆ. ಆರೋಪಿಗಳ ಮಾಹಿತಿಯ ಪ್ರಕಾರ ಪೊಲೀಸರು ಆರೋಪಿಗಳನ್ನು ವಶಪಡಿಸಿಕೊಂಡು ಮಾಹಿತಿಯನ್ನು ಪಡೆದಾಗ ಅಪಹರಣಕಾರರ ಹೇಳಿಕೆಯಂತೆ ಪ್ರಕರಣವನ್ನು ಭೇದಿಸಿ ಕೊನೆಗೂ ಕೂಡ ಶವ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ ಪೊಲೀಸರ ಕಾರ್ಯಾಚರಣೆ. ಎಸ್ ಮಂಜುನಾಥ್ ಇವರನ್ನು ಕಾರ್ನ ಡಿಕ್ಕಿಯಲ್ಲಿ ಹಾಕಿಕೊಂಡಿದ್ವಿ. ನಾವು ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಅವರ ಬಾಯಿಗೆ ಪ್ಲಾಸ್ಟಿಕ್ ಪ್ಯಾಚನ್ನು ಹಾಕಿದ್ವಿ, ಬಟ್ಟೆಯನ್ನು ಕಟ್ಟಿದ್ವಿ. ಅವರು ಡಿಕ್ಕಿಯಲ್ಲಿ ಹಾಕಿದ್ರಿಂದ ಮರಣವನ್ನಪ್ಪಿದ್ರು. ಅವರ ಶವವನ್ನು ತುಂಗಭದ್ರಾ ನದಿಗೆ ಬೀಸಾಡಿದ್ದೇವೆ ಎನ್ನುವಂತಹ ಒಂದು ಏನು ಅಪಹರಣಕಾರರಾದಂತಹ ಉಜ್ಜಮ್ಮನವರ ಮಲ್ಲಿಕಾರ್ಜುನ್, ಅಂಗಡಿ ಯೋಗೇಶ್ವರ ಹೇಳಿಕೆ ನಿಜಕ್ಕೂ ಕೂಡ ಪೊಲೀಸರನ್ನು ದಿಗ್ಭ್ರಾಂತರನ್ನಾಗಿ ಮಾಡಿತು. ಎಚ್ಚೆತ್ತುಕೊಂಡಿದ್ರು ಪೊಲೀಸರು. ಎಚ್ಚೆತ್ತುಕೊಂಡಂತಹ ಪೊಲೀಸರಿಗೆ ಬಹುದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು ಈ ಪ್ರಕರಣ. ಸ್ವತಃ ಪೊಲೀಸ್ ವರಿಷ್ಠಾಧಿಕಾರಿ, ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಜಾನ್ವಿಯವರು 4 ತಂಡಗಳನ್ನು, ಪೊಲೀಸ್ ವಿಶೇಷ ತಂಡಗಳನ್ನು ರಚಿಸುವುದರ ಮೂಲಕ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಖುದ್ದು ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಜಾನ್ವಿಯವರು ಹೊಳಲು ಗ್ರಾಮಕ್ಕೆ ಭೇಟಿಯನ್ನು ನೀಡಿದರು. ಬಹಳಷ್ಟು ಹೈ ಡ್ರಾಮಾ ನಡೀತು. ಒಂದು ವಾರಗಳ ಕಾಲ ಅಕ್ಟೋಬರ್ 10ರಂದು ಅಪಹರಣವಾಗಿತ್ತು. ಎಚ್ ಮಂಜುನಾಥ್ ಇವರ ಅಪಹರಣವಾಗಿತ್ತು ಅಕ್ಟೋಬರ್ 10ರಂದು. ಆದರೆ ಆರೋಪಿಗಳು ಯಾರೆನ್ನುವಂತಹದ್ದು ಬಹಳಷ್ಟು ದೊಡ್ಡ ತಲೆನೋವಾಗಿತ್ತು. ಈ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಕೂಡ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಪೊಲೀಸ್ನವರು. ಏನು ಅಪಹರಣಕಾರರಾದಂತಹ ಉಜ್ಜಮ್ಮನವರ ಮಲ್ಲಿಕಾರ್ಜುನ್ ಹಾಗೂ ಅಂಗಡಿ ಯೋಗೇಶ್ ಅವರು ಅಂದೇ ಅಕ್ಟೋಬರ್ 10ರಂದು ರಾತ್ರಿ ಶವವಾಗಿದ್ದಂತಹ ಎಚ್ ಮಂಜುನಾಥ್ರವರನ್ನು ನದಿಗೆ ಬೀಸಾಡಿದ್ದಾರೆ. ಹರನಗಿರಿ ತುಂಗಭದ್ರಾ ನದಿಯ ಸೇತುವೆ ಏನಿದೆ, ಹರನಗಿರಿ ಸೇತುವೆಯ ಮೇಲಿಂದ ಅವರ ಶವವನ್ನು ನದಿಗೆಸೆದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಪಹರಣಕಾರರ ಹೇಳಿಕೆಯಿಂದ ಅವರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪ್ರಕರಣ ಭಯ ಭೀತಿಯನ್ನು ಹುಟ್ಟಿಸಿತ್ತು. ಪೊಲೀಸ್ SP ಜಾನ್ವಿಯವರ ನೇತೃತ್ವದ ತಂಡ ಏನಿದೆ ಈ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ದುಡ್ಡಿಗಾಗಿ ಬೇಡಿಕೆಯನ್ನಿಟ್ಟಿದ್ರು ಅಪಹರಣಕಾರರು. ಆ ವಿಡಿಯೋ ಹರಿದಾಡಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಎಚ್ ಮಂಜುನಾಥ್ ಅಪಹರಣವಾಗಿದ್ದರು ಆ ವ್ಯಕ್ತಿಯ ಕುಟುಂಬಕ್ಕೆ 5 ಕೋಟಿ ರೂಪಾಯಿ ಹಣವನ್ನು ನೀಡುವಂತೆ ಒತ್ತಾಯಿಸಿದ್ರು ಎನ್ನುವಂತಹ ವಿಡಿಯೋ ವೈರಲ್ ಆಗಿತ್ತು. ಅದನ್ನು ಮಾಹಿತಿಯನ್ನು ಪಡೆದಂತಹ ಜಾಲವನ್ನು ಪತ್ತೆ ಹಚ್ಚಿ ಪೊಲೀಸರು ಕೊನೆಗೂ ಯಶಸ್ವಿಯಾಗಿ ಅಪಹರಣಕಾರರನ್ನು ವಶಕ್ಕೆ ಪಡೆದುಕೊಂಡಿದ್ದರು. ಅಪಹರಣಕಾರರು ಬಹಳಷ್ಟು ಚಾಣಾಕ್ಷತನದಿಂದ ಪರಾರಿಯಾಗಲು ಯತ್ನಿಸಿದ್ರು. ಅಪಹರಣಕಾರರು ಪುಣೆಯಲ್ಲಿ ಪತ್ತೆಯಾಗಿದ್ದಾರೆ. ಮಹಾರಾಷ್ಟ್ರದ ಪುಣೆಯಿಂದ ಅವರನ್ನು ಕರೆತರಲಾಗಿದೆ, ವಿಚಾರಣೆಗೊಳಪಡಿಸಲಾಗಿದೆ. ಅಪಹರಣಕಾರರನ್ನು ಬಹಳಷ್ಟು
ಚಾಣಾಕ್ಷತನದಿಂದ ತಪ್ಪಿಸಿಕೊಳ್ಳಲು ತಲೆಮರೆಸಿಕೊಳ್ಳಲು ಹೊರಟಂತಹ ಏನು ಅಪಹರಣಕಾರರು ಉಜ್ಜಮ್ಮನವರ ಮಲ್ಲಿಕಾರ್ಜುನ್ ಹಾಗೂ ಅಂಗಡಿ ಯೋಗೇಶ್ ಇವರನ್ನು ಕೊನೆಗೂ ಯಶಸ್ವಿಯಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಈ ಒಂದು SP ಜಾನಿವಿಯವರ ನೇತೃತ್ವದ ತಂಡ CPI ದೀಪಕ್ ಬೋಸುರೆಡ್ಡಿಯವರು DYSP ವೆಂಕಟಪ್ಪ ನಾಯಕರವರ ಮಾರ್ಗದರ್ಶನದಲ್ಲಿ ಹಿರೇಹಡಗಲಿ ಪೊಲೀಸ್ ಠಾಣೆಯ PSI ಭರತ್ ರೆಡ್ಡಿಯವರು ಹಾಗೂ ಪೊಲೀಸ್ ಸಿಬ್ಬಂದಿ ಕೊನೆಗೂ ಕೂಡ ವಶಕ್ಕೆ ಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಶವ ಕಾರ್ಯಾಚರಣೆಯಿಂದ ಅಗ್ನಿಶಾಮಕ ದಳದ ಕಾರ್ಯಾಚರಣೆಯಿಂದ ಶವ ಪತ್ತೆಯಾಗಿದೆ. S ಮಂಜುನಾಥ್ ರವರ ಶವ. ಈ ಒಂದು ಅಪಹರಣಕ್ಕೆ ಬಳಸಿದಂತಹ ಕಾರ್ ಮಾಲೀಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಕಾದು ನೋಡಬೇಕಾಗಿದೆ. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸತ್ಯ ಅಂತ ಕಾಣ್ತಾ ಇದ್ರು. ಕೇವಲ ಬೇಡಿಕೆಗೆ ಹಣಕ್ಕಾಗಿ ಬೇಡಿಕೆಯನ್ನಿಟ್ಟು ಅಪಹರಣವನ್ನು ಮಾಡಿದ್ರು ಉಜ್ಜಮ್ಮನವರ ಮಲ್ಲಿಕಾರ್ಜುನ್ ಹಾಗೂ ಅಂಗಡಿ ಯೋಗೀಶ್ ಎನ್ನುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು ಇದರ ನಿಜಾಂಶ ಏನಿತ್ತು, ಯಾವ ಕಾರಣಕ್ಕಾಗಿ S ಮಂಜುನಾಥ್ ಇವರನ್ನು ಅಪಹರಣ ಮಾಡಿದ್ರು ಎನ್ನುವಂತಹದ್ದು ಪೊಲೀಸರ ಸಂಪೂರ್ಣವಾದಂತಹ ತನಿಖೆಯಿಂದ ಮಾತ್ರ